ನಮಸ್ಕಾರ, ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಭರತ್ ಕೊಠಾರಿ. ಬರೋಬ್ಬರಿ 29 ವರ್ಷದ ನಂತರ ದಿವಂಗತ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಸಿತಾರಾ ನಟಿಸಿದ್ದ ಬೇಟೆಗಾರ ಸಿನಿಮಾ ವಿರುದ್ಧ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿರೋ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗಿದೆ. ಹಾಗಾದ್ರೆ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂತ ನೋಡ್ತೀರಾ? ಇಲ್ಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್. ಹೌದು, ಭಟ್ಕಳ ತಾಲೂಕಿನ ಮುರುಡೇಶ್ವರದ ಸತೀಶ್ ನಾಯ್ಕ್ ಎಂಬುವರು ಈ ದೂರನ್ನು ನೀಡಿದ್ದು, ಬೇಟೆಗಾರ ಸಿನಿಮಾವನ್ನು ಸೆನ್ಸರ್ ಮಾಡಿದ್ದ ಸೆನ್ಸಾರ್ ಮಂಡಳಿ ವಿರುದ್ಧ ದೂರು ನೀಡಿದ್ದಾರೆ. 1955ರಲ್ಲಿ ತೆರೆಕಂಡ ಬೇಟೆಗಾರ ಸಿನಿಮಾದಲ್ಲಿ ಕಮಿಷನರ್ ಕಚೇರಿಯಲ್ಲಿ ನಟಿ ಸೀತಾರ ಸಂಭಾಷಣೆ ಇದ್ದು, ಈ ಸಂಭಾಷಣೆ ನಡೆಯುವ ಕಚೇರಿಯನ್ನು ಕಮಿಷನರ್ ಟೇಬಲ್ ಮೇಲೆ ಇರಿಸಿದ್ದ ರಾಷ್ಟ್ರಧ್ವಜ ಉಲ್ಟಾ ಇಡಲಾಗಿದೆ. ಈ ದೃಶ್ಯ ಸೆನ್ಸರ್ ಆಗದೆ ಹಾಗೆ ಬೆಳ್ಳಿತೆರೆಯಲ್ಲಿ ಪ್ರದರ್ಶನಗೊಂಡಿದ್ದು, 29 ವರ್ಷಗಳ ನಂತರ ಖಾಸಗಿ ವಾಹಿನಿಯಲ್ಲಿ ಪ್ರಕಟವಾದ ಸಿನಿಮಾವನ್ನು ಸತೀಶ್ ನಾಯ್ಕ್ ರವರು ನೋಡುತ್ತಿರುವಾಗ ಸೂಕ್ಷ್ಮವಾಗಿ ಗಮನಿಸಿದ್ದು, ಆಗ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಬಿಳಿಗಿರಿ ಫಾರೆಸ್ಟ್ ಮೂಲಕ ನಮ್ಮ ಸಿಟಿ ಟ್ರೆಜರಿಗೆ ಬರಬೇಕಾಯ್ತು. ವ್ಯಾನ್ ಹೊರಟಿದ್ದಕ್ಕೆಲ್ಲ ಆಧಾರ ಇದೆ. ಆದರೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ 1 ನಿಮಿಷದ 13 ಸೆಕೆಂಡ್ ವಿಡಿಯೋ ತುಣುಕನ್ನು ತೆಗೆದುಹಾಕಬೇಕು. ಈಗಾಗಲೇ ಯೂಟ್ಯೂಬ್, ಅಂತರ್ಜಾಲ, ಟಿವಿ ಮಾಧ್ಯಮ ಸಂದರ್ಶನವಾಗುವ ಮೊದಲು ಈ ದೃಶ್ಯ ತೆಗೆದುಹಾಕಬೇಕು ಹಾಗೂ ನಿಷ್ಕಾಳಜಿ ಮಾಡಿದ ಸಿನಿಮಾ ತಂಡ ಹಾಗೂ ಸೆನ್ಸಾರ್ ಮಂಡಳಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ನೀಡಿದ ಮನವಿ ರೂಪದ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ.